ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕೆ ಆರ್ ಪುರಂ ಮತ್ತು ಯಲಹಂಕ ತಾಲೂಕು. ಕೆ ಆರ್ ಪುರಂ ಅಂದರೆ ಬೆಂಗಳೂರು ಈಸ್ಟ್ ತಾಲೂಕು ಅಂತಲೂ ಅಂತಾರೆ, ಅಥವಾ ಪೂರ್ವ ತಾಲೂಕು ಅಂತಲೂ ಕೂಡ ಅಂತಾರೆ. ಸೊ ಏನಪ್ಪ ಅಂದರೆ, ವಿಶೇಷ ಏನಪ್ಪ ಅಂದರೆ ಕೆ ಆರ್ ಪುರಂ ಮತ್ತು ಯಲಹಂಕ ತಾಲೂಕಿನಲ್ಲಿ ಪೆರಿಫೆರಲ್ 1 ಎಲ್ಲೆಲ್ಲಿ ಹೋಗುತ್ತೋ ಬಡಾವಣೆ 1ರಿಂದ 5 ರಚಿಸಲು ಉದ್ದೇಶಿಸಿದೆ. ಅಂದರೆ ಲೇಔಟ್ ಮಾಡೋಕ್ಕೆ ಜಾಗ ಯಾವುದಾಗುತ್ತೆ, ಭೂ ಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಿರುವ ಜಮೀನನ್ನು ಗುರುತಿಸಿ ಅಂತ. ಯಾವ್ಯಾವುದು ಜಾಗ ಆಗುತ್ತೋ 1ರಿಂದ 5 ಲೇಔಟ್ ಮಾಡೋಕ್ಕೆ ಎಲ್ಲೆಲ್ಲಿ ಆಗುತ್ತೋ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಅಂತ ಹೇಳಿ, ಈ ಸಂಬಂಧ ಇಲ್ಲಿ ಅದಕ್ಕೆ ಉಲ್ಲೇಖನೆ ಅಂದರೆ ಅದ್ರ ಪ್ರಕಾರ ಇಲ್ಲಿ ಯಾವಾಗೋ ಒಂದು 19/2/2024 ಆಗಿತ್ತಲ್ಲ, ಅದ್ರ ರೆಫರೆನ್ಸ್ನ ಕೊಟ್ಟಿದ್ದಾರೆ. ಇದು ಬಂದಿರೋದು 13/5/2025, ಅಂದರೆ ರೀಸೆಂಟಾಗಿ ಹೋದ ವಾರ ಬಂದಿರೋದು, 7 ದಿವಸದಿಂದ ಆಯಿತಾ. ಸೊ ಇಲ್ಲಿ ಹೇಳಿರೋ ಪ್ರಕಾರ ಬೇಕಾಗಿರೋ ಜಾಗವನ್ನು ಅದೇ ಏನಕ್ಕೆ ಬರುತ್ತೆ ಇದೆಲ್ಲ ಅಂದರೆ, ಪ್ರಿಲಿಮಿನರಿ ನೋಟಿಫಿಕೇಷನ್ ಅಂತ ಹೇಳಿದ್ರೆ ಫಸ್ಟ್ ನೋಟಿಫಿಕೇಷನ್ ಅಂತ. ಇದು ಬಂದಿರೋದು ಏನಕ್ಕೆ ಅಂದರೆ, ಇದನ್ನು ಎತ್ಕೊಂಡೋಗಿ ಎಲ್ಲ ಕಡೆ ಅಂಟಿಸಿರ್ತಾರೆ. ರಿಜಿಸ್ಟ್ರೇಷನ್ ಎಲ್ಲೆಲ್ಲಿ ಸ್ಟ್ಯಾಂಪ್ ಪೇಪರ್ ರಿಜಿಸ್ಟ್ರೇಷನ್ ಆಗುತ್ತೋ ಎಲ್ಲ ಅಂಟಿಸ್ಬಿಟ್ಟಿರ್ತಾರೆ. ಈ ಸರ್ವೆ ನಂಬರ್ ರಿಜಿಸ್ಟರ್ ಮಾಡಿಸ್ಕೊಳಲ್ಲ ಅಂತ. ಇದೇನಿದೆಯೋ ಅದು ಗೆಜೆಟ್ ರೂಪದಲ್ಲಿ ಆಗುತ್ತೆ, ಸರ್ವೆ ನಂಬರು ಇದೆಲ್ಲ ಬರುತ್ತೆ ನೆಕ್ಸ್ಟ್ ಡೇಸಲ್ಲಿ. ಆದರೆ ನಾನು ನಿಮಗೆ ಈ ವಿಷಯ ಏನಕ್ಕೆ ಹಂಚ್ಕೊತಾ ಇದ್ದೀನಿ ಅಂದರೆ, ದಯವಿಟ್ಟು ಇಲ್ಲಿ ಕೆಲೆ ಕಂಡುವ ಜಾಗಗಳನ್ನ ತೊಗೊಬೇಡಿ. ಯಾವುದೇ ಕಾರಣಕ್ಕೂ ಈ ಗ್ರಾಮಗಳು ಯಾವುದಿದೆಯೋ ಇಲ್ಲಿ ಅದನ್ನೆಲ್ಲ ಹೇಳ್ತೀನಿ ಈಗ. ಅಲ್ಲಿರೋದನ್ನ ಜಾಗನ ತೊಗೊಬೇಡಿ. ಈ ಡಾಕ್ಯುಮೆಂಟು ಕೂಡ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಇಲ್ಲಿ ಹೋದರೆ ನೋಡಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಇನ್ನೆಲ್ಲ ನಾನು ರಿಯಲ್ ಎಸ್ಟೇಟ್ ನ್ಯೂಸ್ ಏನೇನು ಬರುತ್ತೋ ಅದೆಲ್ಲ ಹಾಕ್ತಾ ಇರ್ತೀನಿ. ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗೆ ಹೋದರೆ ನಿಮಗೆಲ್ಲ ಡಾಕ್ಯುಮೆಂಟ್ಸು ಇಲ್ಲಿ ಸಿಗುತ್ತೆ, ಆಯಿತಾ. ಯಾವುದ್ಯಾವುದು ಸಂಬಂಧ ಇರುತ್ತೋ ಅದರದೆಲ್ಲ ಹಾಕ್ತೀನಿ. ಅದೇ ರೀತಿ ನಾನು ನಿಮ್ಗೆ ಏನಪ್ಪ ಹೇಳ್ತಾ ಇರೋದಂದರೆ, ಇದು ನಾನು ನಿಮ್ಗೆ ಏನಕ್ಕೆ ಹಾಕಿ ಕಳಿಸ್ತೀನಿ ಅಂದರೆ, ಇದನ್ನ ನೋಡ್ಕೊಳ್ಳಿ. ಈ ಯಾವುದ್ಯಾವುದು ಊರುಗಳಿದೆಯೋ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಈ ಊರಿಗೂ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಡೈವ್ ಇನ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು, ಒಂದೊಂದೇ ನೋಡ್ಕೊಂಬರೋಣ. ಸೊ ಬೆಂಗಳೂರು ಉತ್ತರ ತಾಲೂಕು, ಯಲಹಂಕ ಹೋಬಳಿ. ಬೆಂಗಳೂರು ಉತ್ತರ ತಾಲೂಕು ಅಂದರೆ ಯಲಹಂಕ ಹೋಬಳಿ ಅಂದರೆ ಅದು ಇವಾಗ ಯಲಹಂಕ ತಾಲೂಕಾಗಿದೆ. ಈಗ ಯಲಹಂಕ ತಾಲೂಕಾಗಿದೆ, ಅಡಿಷ್ನಲ್ ಅಂತ ಬರುತ್ತೆ, ಯಲಹಂಕ ತಾಲೂಕಾಗಿದೆ. ಅದರಲ್ಲಿ ಕೋಟಶೆಟ್ಟಹಳ್ಳಿ, ಲಿಂಗರಾಜ ಸಾಗರ, ಸೋಲದೇವನಹಳ್ಳಿ, ಚಿಕ್ಕಬಣ್ಣವರ, ಕೆಂಪಾಪುರ ಇದೆಲ್ಲ ಆಲ್ರೆಡಿ ಆಗಿದೆ. ಇದೆಲ್ಲ ಬಿ ಡಿ ಲೇಔಟ್ ಆಗಿದೆ, ಶಿವರಾಮ ನಗರಕ್ಕೆ ಆಗಿದೆ. ಉಳ್ಕೊಂಡಿರೋ ಯಾವುದಾದ್ರು ಒಂದು ಅಕ್ಕಪಕ್ಕದ ಇರೋನ್ನೆಲ್ಲ ಹಾಕಿದ್ದಾರೆ. ಬ್ಯಾಲ್ಕೆರೆ, ಇಲ್ಲಿ ಕುಂಬಾರಹಳ್ಳಿ, ಅವಳಹಳ್ಳಿ, ಮಾವಳಿಪುರ, ಜೆ ಬಿ ಕವಲು, ಲಿಂಗರಾಜಪುರ, ಮೈಲ್ಪನಹಳ್ಳಿ, ಬ್ಯಾಲ್ಕೆರೆ, ಮಧುಗಿರಿಹಳ್ಳಿ, ಶಿವಕೋಟೆ ಎಲ್ಲ ಹೊಸದು, ಮುಂಚೆ ಇರಲಿಲ್ಲ ನೋಟಿಫಿಕೇಷನಲ್ಲಿ, ಇವಾಗ ತುಂಬ ವಿಲೇಜ್ಗಳೆಲ್ಲ ಆಡ್ ಮಾಡಿದ್ದಾರೆ, ಆಯಿತಾ. ಮುದುಕನಹಳ್ಳಿ, ಲಿಂಗರಾಜಪುರ, ಕೃಷ್ಣರಾಜಸಾಗರ. ಅದೇ ರೀತಿ ಬಡಾವಣೆ 2, ಬಡಾವಣೆ 1 ಶಿವರಾಮ ನಗರದ ಅಕ್ಕಪಕ್ಕದಲ್ಲೇ ಕಂಟಿನ್ಯೂಷನ್ ಹೊಡಿತಾರೆ. ಅದಾದ ನಂತರ ಬಡಾವಣೆ 2 ಭೈರತಿ, ಅದು ಕೆ ಆರ್ ಪುರಂ ತಾಲೂಕು ಬರುತ್ತೆ. ಕೆ ಆರ್ ಪುರಂ ತಾಲೂಕು ಅಂತಾರೆ, ಬೆಂಗಳೂರು ಪೂರ್ವ ಅಂತಲೂ ಅಂತಾರೆ ಈಗ. ಭೈರತಿ, ಬೆಳ್ಳಳ್ಳಿ, ಚೊಕ್ಕನಹಳ್ಳಿ, ಕಣ್ಣೂರು, ಕೊತ್ನೂರು, ನಾಗೇಶ್ವರ, ನಾಗೇನಹಳ್ಳಿ, ತಿರುಮನಹಳ್ಳಿ. ಅದಾದ ನಂತರ ಬಡಾವಣೆ 3 ಬಿದ್ರಳ್ಳಿ ಹೋಬಳಿದು, ಆದೂರು, ಅಣಗಾಲುಪುರ, ಬಂಡೆಬೊಮ್ಮಸಂದ್ರ, ಬಿಳೆಶಿವಾಲಯ, ದೊಡ್ಡಗುಬ್ಬಿ, ಕಾಡಗ್ರಹಾರ, ರಾಂಪುರ, ವಡ್ರಳ್ಳಿ, ದೊಡ್ಡೇನಹಳ್ಳಿ, ಯರಪನಹಳ್ಳಿ, ನಾಡಗೊಂಡನಹಳ್ಳಿ, ಗುಂಡೂರು, ಚಿಕ್ಕಗುಬ್ಬಿ, ಚಿಕ್ಕಸಂದ್ರ, ಕಮಸಂದ್ರ, ಬೈಯಪ್ಪನಹಳ್ಳಿ. ಬಡಾವಣೆ 4 ಬೈಯಪ್ಪನಹಳ್ಳಿ, ಬಿದ್ರಳ್ಳಿ, ಬೊಮ್ಮನಹಳ್ಳಿ, ಚೀಮಸಂದ್ರ, ಇರಗೋಡನಹಳ್ಳಿ, ಮಂಡೂರು. ಸೊ ಬಡಾವಣೆ 5 ಕೆ ಆರ್ ಪುರಂ, ಕಾಜಿ, ಸೊಣ್ಣಹಳ್ಳಿ, ಕನಮಾಂಗ್ಲ, ಗೋರವೀರಗೆರೆ, ಕಾಟಮ್ನಲ್ಲೂರು, ಹೊಸಕೋಟೆ ರೋಡ್, ಕಾಟಮ್ನಲ್ಲೂರು, ಕಾಡುಗೋಡಿ, ಶೀಗೆಹಳ್ಳಿ, ಆಮಿನ ದೊಡ್ಡಕೆರೆ, ಸರಕ್ಷಿಗುಟ್ಟಹಳ್ಳಿ, ದೊಡ್ಡನಗುಂಡಬಿ, ಪೂಜಾನಗರ, ಭಕ್ತರಹಳ್ಳಿ, ಮಲ್ಸಂದ್ರ, ಕರಳೂರು. ಇಷ್ಟು ಹೊಸಕೋಟೆ ತಾಲೂಕು. ಇಷ್ಟು ಊರನ್ನೂ ಕೂಡ ಗುರುತಿಸಿದ್ದಾರೆ. ಹೊಸಕೋಟೆ ತಾಲೂಕು ಹೋಗ್ತಿದ್ದಾರೆ ಬಿ ಡಿ ಎದವ್ರು, ನೋಡ್ಕೊಳ್ಳಿ. ಮೆಲಕಂಡ ಗ್ರಾಮಗಳಲ್ಲಿ PR1 ಮತ್ತು ಬಡಾವಣೆ 1ರಿಂದ 5ರಲ್ಲಿ ಭೂ ಸ್ವಾಧೀನಪಡಿಸಿಕೊಳ್ಳಲು ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. ನಗರದ ಯೋಜನೆ ಸದಸ್ಯರ ವಿಭಾಗ ಕೇವಲ ಗ್ರಾಮಗಳನ್ನು ಸರ್ವೆ ನಂಬರ್ ಭೂ ಪರಿವರ್ತನೆ ಮಾಡಿರುವ ಸಲುವಾಗಿ ಪ್ರಗತಿ ಪ್ರಕಟಣೆ ಹೊರಲಾಡಿಸಿದೆ. ಈ ಏನೇನಿದೆಯೋ ವಿಲೇಜ್ಗಳು, 60 ವಿಲೇಜ್ಗಳನ್ನ ಏನಿದೆಯೋ ಇಲ್ಲಿ ಯಾವುದೇ ಕಾರಣಕ್ಕೂ ಲ್ಯಾಂಡ್ ಕನ್ವರ್ಸೇಷನ್ ಮಾಡಬೇಡಿ. ಲ್ಯಾಂಡ್ ಕನ್ವರ್ಸೇಷನ್ ಅಂದರೆ
ಈಗ ನಿಮ್ದು ಅಗ್ರಿಕಲ್ಚರ್ ಜಾಗ ಇರುತ್ತಲ್ಲ ಅದನ್ನು ಎಲ್ಲೋ ಝೋನ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲೋ ಝೋನ್ ಅಂದರೆ ರೆಸಿಡೆನ್ಷಿಯಲ್ ಲೇಔಟು, ಇಲ್ಲಾಂದರೆ ಕಮರ್ಷಿಯಲ್ ಅಂದರೆ ಪಿಂಕ್ ಕಲರ್ ಆಗುತ್ತೆ, ಅದು ನಿಮ್ಮ CDPಯಲ್ಲಿ ಇರುತ್ತೆ. ಸೊ ಅದನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದರಿಂದ PRR1 ಬಡಾವಣೆ 5ರ ರಚನೆಗಾಗಿ ಭೂ ಸ್ವಾಧೀನಪಡಿಸಲು ಕಾರ್ಯ ಪ್ರೋತ್ಸಾಹವಾಗಿ ಮೇಲ್ಕಂಡ ಗ್ರಾಮವನ್ನು ಈಗಾಗಲೇ ಏರಿಯಾ ಸೆಟ್ಲ್ಮೆಂಟ್ನಲ್ಲಿ ಸರ್ವೆ ನಂಬರ್ಗನ್ನು ಭೂ ಪರಿವರ್ತನೆ ಅಭಿವೃದ್ಧಿಗೆ ಯೋಜನೆ ನಕ್ಷೆ ಮಂಜೂರಾತಿ ಸೂಕ್ತ ವಲಯವನ್ನು ಮಾಡಲಾಗುವುದೆಂದು ತಿಳಿಸಲಾಗಿದೆ. ಅಂದರೆ ಇನ್ನು ಮೇಲಿಂದ ಯಾವುದಾಗಿದೆಯೋ ಪ್ರಕಟಕ್ಕೆ ಆಕ್ಷೇಪ ಇದ್ದು ಯೋಜನೆಗೆ ನಕ್ಷೆ ನೀಡಬಾರದೆಂದು ನಗರದ ಯೋಜಕ ಸದಸ್ಯರಾಗಿ ಗಮನಕ್ಕೆ ತರಲಾಗಿದೆ. ಅಂದರೆ ಏನಂದರೆ ಯಾವ್ದು ಈ ವಿಲೇಜ್ಗಳು ಮೆನ್ಷನ್ ಆಗಿದೆಯೋ ಅಲ್ಲಿ ಯಾವುದು ಕೂಡ ಲ್ಯಾಂಡ್ ಕನ್ವರ್ಷನ್ ಆಗಲ್ಲ. ಇವಾಗ ಏನಾಗಿದೆಯೋ BDA ಸೈಟು ಅದು ಕನ್ವರ್ಷನ್ ಆಗಿದ್ದರೆ ಬಿ ಖಾತಾ ಇದ್ದರೆ ಆ ಲ್ಯಾಂಡ್ನ ನಿಮಗೆ ಕೊಡ್ತಾರೆ. ಅಂದರೆ ಸೈಟ್ ಇದ್ದರೆ ಬಿಟ್ಬಿಡ್ತಾರೆ, ಇಲ್ಲ ಅಂದರೆ ಗೌರ್ಮೆಂಟವ್ರು ಕಿತ್ಕೊತಾರೆ. ಇದಕ್ಕೆ ಯಾರ್ಯಾರು ಈ ತಾಲೂಕುಗಳಲ್ಲಿ ಇದ್ದೀರೋ ಅವರೆಲ್ಲರೂ ಸ್ವಲ್ಪ ಸೂಕ್ಷ್ಮವಾಗಿ ತಲೆ ಕೆಡಿಸ್ಕೊಬೇಕು. ನೋಡ್ಕೊಳ್ಳಿ ನಿಮ್ಮ ಲ್ಯಾಂಡ್ ಕನ್ವರ್ಷನ್ ಆಗಿದೆಯಾ ಏನು ಅಂತ. ಅದ್ರ ಸಂಬಂಧ ನಮ್ಮಂಥವ್ರನ್ನ ಯಾರಾದರೂ ಕೇಳಿದ್ರೆ ನಾನು ಹೇಳ್ತೀನಿ. ಸೊ ಈಗ ಈ ಲ್ಯಾಂಡ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನೋಡಿಸ್ತೀನಿ ನಿಮಗೆ. ಅವ್ರು ಹೇಳಿರೋ ಪ್ರಕಾರ ಪೆರಿಫೆರಲ್ ರಿಂಗ್ ರೋಡ್ 1 ಅಂದರೆ ಇದೆ, ಪೆರಿಫೆರಲ್ 1 ಇದೆಯಲ್ಲ, ಇದು ಪೆರಿಫೆರಲ್ 1. ಈಗ ಇದರಲ್ಲಿ KR ಪುರಂ ತಾಲೂಕು ಹೇಳಿದ್ರು ಅಲ್ವಾ. ನಾವು ಈಗ ನೋಡೋಣ ಬೆಂಗಳೂರು ಡಿಸ್ಟ್ರಿಕ್ಟ್ ಒಳಗಡೆ ನೋಡಿ, ನಾವು ಯಾವುದೇ ತಾಲೂಕು ಬೇಕೋ ಅದು ಹೊಸಕೋಟೆ ತಾಲೂಕಿದೆ. ಒಂದು ನಿಮಿಷ. ಅದಾದ ನಂತರ ಯಲಹಂಕ ತಾಲೂಕಿತ್ತು, ಬೆಂಗಳೂರು ಪೂರ್ವ ಅಲ್ವಾ. ಕಾಣ್ತಾ ಇದೆ ನಿಮಗೆ. ಇದು ವಾಟರ್ ಬಾಡಿ ಆಫ್ ಮಾಡ್ತೀನಿ. ನೋಡಿ, ನೀವು ತಲೆ ಕೆಡ್ಸ್ಕೊಬೇಕಾರದು ಯಲಹಂಕ ತಾಲೂಕು, ಅದಾದ ನಂತರ KR ಪುರಂ ಇರುವಂಥ ಈ ಬೆಂಗಳೂರು ಪೂರ್ವ ತಾಲೂಕು, ಮತ್ತು ಬಿದ್ರಳ್ಳಿನೂ ಇದಕ್ಕೆ ಬರುತ್ತೆ. ಹೊಸಕೋಟೆಗೂ ಹೋಗ್ತಿದ್ದಾರೆ ಅಂದರೆ ಇಲ್ಲೆಲ್ಲೋ ಎತ್ಕೊತಾರೆ, ಅದನ್ನು ತೋರಿಸ್ತೀನಿ ಒಂದು ನಿಮಿಷ ನಾನು ನಿಮಗೆ. ನೋಡಿ, ಈ ಸಂಬಂಧ ಏನು ಮಾಡ್ತಾರಪ್ಪ ಅಂದರೆ, ಎಲ್ಲನ ಆಗಲಿ ಲೇಔಟ್ ಹೆಂಗೆ ಮಾಡ್ತಾರೆ ಅಂದರೆ, ಪೆರಿಫೆರಲ್ ರಿಂಗ್ ರೋಡ್ ಹೆಂಗೆ ಹೋಗುತ್ತೋ ಹಂಗೆ ಲೇಔಟ್ ಹೊಡಿತಾ ಹೋಗ್ತಾರೆ ಇವರು. ಏನಕ್ಕಪ್ಪ ಅಂದರೆ ಗೌರ್ಮೆಂಟವರು ರೋಡ್ ಮಾಡಿಬಿಟ್ಟು ಬರೀ ರೋಡ್ ಮಾಡಿದ್ರೆ ವರ್ಕೌಟ್ ಆಗೋಲ್ಲ. ಅಕ್ಕಪಕ್ಕದಲ್ಲಿರೋ ಜಾಗನೂ ಡೆವಲಪ್ ಮಾಡಿಕೊಂಡು ಅದನ್ನು ಬೇಕಾದವ್ರಿಗೆ ಕೊಟ್ಕೊಂಡ್ರೆ, ಇಲ್ಲ ಅಲಾಟ್ ಮಾಡಿಕೊಂಡ್ರೆ, ಈ ಥರ ಸೈಟ್ ಮಾರೋದ್ರಿಂದ ಅವ್ರಿಗೆ ವರ್ಕೌಟ್ ಆಗುತ್ತೆ. ಪೆರಿಫೆರಲ್ ರಿಂಗ್ ರೋಡ್ ಜೊತೆಗೆ ಅಕ್ಕಪಕ್ಕ ಲೇಔಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಇದು ಒಂದು ಲೇಔಟ್ ಅಂತ ಅಂದ್ಕೊಂಡ್ರೆ, ನೀವು ಶಿವರಾಮ್ ಕಾರಂತ ನಗರ ಲೇಔಟ್ 1 ಅಂದ್ಕೊಂಡ್ರೆ, ಇಲ್ಲಿ ಇನ್ನೊಂದು ಬರುತ್ತೆ ಶಿವಕೋಟೆ ಎಲ್ಲ ಇಲ್ಲೇ ಬರುತ್ತೆ ವಿಲೇಜು, ಆಯಿತಾ. ನೋಡ್ಕೊಳ್ಳಿ, ಶಿವಕೋಟೆ, ಲಿಂಗರಾಜಪುರ ಅದೆಲ್ಲ ಹೇಳಿದ್ನಲ್ಲ, ಕೋಡಶೆಟ್ಟಳ್ಳಿ, ಜ್ಞಾಪನ ಇದೆ ನಿಮಗೆ, ಅವೆಲ್ಲ ಹೇಳಿದ್ನಲ್ಲ ನಿಮಗೆ, ಆ ಊರುಗಳು ಇವೆಲ್ಲ ಇಲ್ಲಿ ಬರುತ್ತೆ. ಮುದುಕಳ್ಳಿ, ಮಲ್ಲಪ್ಪನಹಳ್ಳಿ ಇವೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಶಿವಕೋಟೆ ನೋಡಿ, ಶಿವಕೋಟೆ. ಸೊ ಶಿವರಾಮ್ ಕಾರಂತ ನಗರ್ ಏನು ಮಾಡಿದ್ರು ಅದೇ ರೀತಿ ಕೂಡ ಇತ್ತ ಕಡೆ ಕೂಡ ಮಾಡ್ತಾರೆ. ಲೇಔಟ್ನ ಇತ್ತ ಕಡೆನೂ ಕೂಡ ಮಾಡ್ತಾರೆ, ಎರಡು ಕಡೆನೂ. ಸೊ ಆಗೋದ್ರಿಂದ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಲೇಔಟ್ ಆಗಿಲ್ಲ ಅಂದರೆ ಇವರು ರೆವಿನ್ಯೂ ಸೈಟ್ಗಳು ಹೊಡೆದು ಜನ ಬೆಂಗಳೂರದು ಗ್ಲ್ಯಾಮರ್ ಹಾಳು ಮಾಡ್ತಾರೆ. ಮತ್ತು ಎಲ್ಲ 2,000 3,000 ರೂಪಾಯಿಗೆ ಮಾರೋದ್ರಿಂದ ಅವರು ರೈತರಿಗೂ ಏನು ಜಾಸ್ತಿ ದುಡ್ಡು ಸಿಕ್ಕಲ್ಲ. ಈ BDAದವರಾದರೆ ತುಂಬ ಜಾಸ್ತಿ ಸಿಗುತ್ತೆ. ಆದರೆ ಪ್ರಶ್ನೆ ಏನಂದರೆ ಇವರು ಟೈಮ್ ಸರಿಯಾಗಿ ಮಾಡಲ್ಲ. 10 ವರ್ಷ ಆದರೂ ಮಾಡ್ತಾರೆ, ತಕ್ಷಣಕ್ಕೆ ಮಾಡೋ ಅಂಥವ್ರಲ್ಲ ಇವರು BDAದವರು. ಲ್ಯಾಂಡಾಗಿ ಯಾರು ಅಂದರೆ ಇಲ್ಲಿರೋರು ಯಾರು ಮಾರೋಕ್ಕೆ ಆಗಲ್ಲ, ಹಂಗೆ ಮಾಡಿಬಿಡ್ತಾರೆ ಇವರು BDAದವರು. ಸೊ ಇಲ್ಲಿ ಪೆರಿಫೆರಲ್ 1 ಬಂದುಬಿಟ್ಟು ತಿರ್ಗಾ ನೋಡಿ, ಇಲ್ಲಿ ಯಲಹಂಕ ತಾಲೂಕು ಇದೆಲ್ಲ BDA ಲಿಮಿಟಲ್ಲಿ ಇದೆ. ಇದು BBMP ಲಿಮಿಟಲ್ಲಿದೆ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಡೌನ್ ಬರ್ತೀರಿ. ಇಲ್ಲಿ ಡೌನ್ಗೆ ಬಂದು ಇದೆಲ್ಲ ದೊಡ್ಡ ಗೊಬ್ಬಿ ಇವೆಲ್ಲ ಹೇಳಿದ್ನಲ್ಲ ನಿಮಗೆ, ಬಿದ್ರಳ್ಳಿ ಇದೆಲ್ಲ ಚೀಮಸಂದ್ರ ಇವೆಲ್ಲ ನಿಮ್ಗೆ ಹೇಳಿದ್ದೀನಿ. ಈ ಊರುಗಳೆಲ್ಲ ಬಿಳೇಶಿವಾಲಯ, ಆದೂರು, ಇಲ್ಲಿಂದ ಬಂದು ಈ ರೋಡಿಗೆ ಬರುತ್ತೆ. ಈ ರೋಡಿಗೆ ಬಂದು ನಿಮಗೆ ಇಲ್ಲಿ ಕಾಟನ್ನೆಲ್ಲೂರು ಇಲ್ಲೇ ಇರೋದು, ಇಲ್ಲಿ ಬರುತ್ತೆ ಕಾಟನ್ನೆಲ್ಲೂರು, ಇಲ್ಲಿ ಬರುತ್ತೆ. ಸೊ ಕಾಟನ್ನೆಲ್ಲೂರು ಇಲ್ಲೆಲ್ಲ ಅಕ್ವೈರ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಇದೇನೇನಿಗೆ ಊರುಗಳು ಅವೆಲ್ಲ ಬರುತ್ತೆ. ಕನ್ಮಂಗಲ ಇವೆಲ್ಲ ಹೇಳಿದ್ದೀನಿ ನಿಮಗೆ, ಕಾಡುಗೋಡಿ ಹತ್ರ ಅಂತೆಲ್ಲ ಹೇಳಿದ್ನಲ್ಲ ನಿಮಗೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಸ್ವಲ್ಪ BDA ಲೇಔಟ್ಗಳನ್ನ ಎತ್ಕೊತಾ ಇದ್ದಾರೆ. ಇಲ್ಲಿ ಮಲ್ಸಂದ್ರ ಇಲ್ಲೆಲ್ಲ ಈ ಊರುಗಳ ಕಡೆನೂ ಎತ್ಕೊತಾ ಇದ್ದಾರೆ. ಸೊ ನಾಡಗೊಂಡನಹಳ್ಳಿ. ಸೊ ಟೋಟಲಾಗಿ ಹೇಳಬೇಕು ಅಂದರೆ ಇವ್ರು ಎತ್ಕೊತಾ ಇರೋದು
ಪೆರಿಫೆರಲ್ ರಿಂಗ್ ರೋಡ್ಗೆ ಏನು ಸೂಕ್ತವಾಗಿದೆಯೋ ಆ ಜಾಗದ ಪಕ್ಕದಲ್ಲಿ ಜಾಗಗಳು ಯಾರು ಲೇಔಟ್ನ ಡೆವಲಪ್ ಮಾಡ್ದಿರೋ ಇಟ್ಕೊಂಡಿದ್ದೀರೋ ಡೆವಲಪ್ ಮಾಡಿಬಿಡ್ಬೇಕು. ಬೆಂಗಳೂರಂಥ ಕಡೆ ಇದ್ಮೇಲೆ ಖಾಲಿ ಜಾಗ ಇಟ್ಕೊಳ್ಳೋದು ತುಂಬ ಕಷ್ಟ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿ ಇದ್ದಂಗೆ ನಾನು ನಿಮ್ಗೆ ಹೇಳ್ತಾ ಇರೋದಂದರೆ ಕಣ್ಣು ಹಾಕ್ತಾಯಿರ್ತಾರೆ, ಕಣ್ಣು ಹಾಕೋದ್ರಲ್ಲಿ ಬಿ ಡಿ ಎದವರೇ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ನಿಮ್ಮ ಲ್ಯಾಂಡ್ ಇತ್ತು ಅಂದರೆ ಆ ಲ್ಯಾಂಡ್ನ ಕನ್ವರ್ಷನ್ ಮಾಡಿಸಿ ಇಟ್ಕೊಬೇಕು. ಕನ್ವರ್ಷನ್ ಮಾಡಿಸಿದಾಗ ನಿಮ್ಮ ಹತ್ರ ಟ್ಯಾಕ್ಸ್ ಕಟ್ಟೋಕ್ಕೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಉದಾಹರಣೆಗೆ ನಿಮ್ಮ ಆರ್ ಟಿ ಸಿಯಲ್ಲಿ ಅದರಲ್ಲಿ ಕಂದಾಯ ಅಂತ ಇರುತ್ತಲ್ಲ, ಅದು ಜಾಸ್ತಿ ಆಗಿಬಿಡುತ್ತೆ ಕನ್ವರ್ಷನ್ ಮಾಡಿಸಿದ್ರೆ. ಆವಾಗ ಸರ್ಕಾರಕ್ಕೆ ಆದಾಯ ಬರೋದ್ರಿಂದ ಅವರು ಸುಮ್ಮನೆ ಬಿಟ್ಟಿರ್ತಾರೆ, ಆದಾಯ ಬರ್ತಾಯಿದೆ ಬಿಟ್ಟು ಟ್ಯಾಕ್ಸ್ ಕಟ್ತಾಯಿದ್ದಾರೆ ಅಂತ. ಆಯಿತಾ? ನೀವು ಉದಾಹರಣೆಗೆ ಕನ್ವರ್ಷನ್ ಹೆಂಗೆ ಜಾಗ ಉಳಿಸ್ಕೊಬೇಕು ಮುಂದೆ ನಿಮ್ಗೆ ಯಾವ್ದಾದ್ರು ಬೆಂಗಳೂರಲ್ಲಿದ್ದರೆ ಅಂದರೆ ನೀವು ಕನ್ವರ್ಷನ್ ಮಾಡಿಸಿಟ್ಕೊಬೇಕು, ಡೆವಲಪ್ ಮಾಡ್ಬಿಡ್ಬೇಕು ಲ್ಯಾಂಡ್ನ. ಲೇಔಟ್ ಮಾಡ್ತಿರೋ ಇಲ್ಲ ಒಂದು ಇಂಡಸ್ಟ್ರಿ ಕನ್ವರ್ಷನ್ ಮಾಡಿಸ್ಕೊತಿರೋ ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಆ ಥರ ಕನ್ವರ್ಷನ್ ಮಾಡಿಸಿದ್ರೆ ಬಿ ಡಿ ಎಯಿಂದ ಉಳ್ಕೊಳುತ್ತೆ. ಉಳ್ಕೊಂಡಾಗ ಈ ಥರ ಪಿಂಕ್ ಕಲರು ಆಗಿ ಉಳ್ಕೊಂಬಿಡುತ್ತೆ ನೋಡಿ. ಇಲ್ಲೆಲ್ಲ ಉಳ್ಕೊಂಡಿರೋದಿಲ್ಲ, ಅದೇ ರೀತಿ ಪಿಂಕ್ ಕಲರ್ ಇರೋದೆಲ್ಲ ಉಳ್ಕೊಂಡಿರೋದಲ್ಲಿ ಇದು ಏನೋ ಒಂದು ಆಲೋ ಬ್ಲಾಕೋ ಏನೋ ಒಂದು ಹಾಕಿರ್ತಾರೆ ನೋಡಿ, ಬಿ ಡಿ ಎ ನಾಟ್ ನೋಟಿಫೈಡ್ ಏರಿಯಾ ಅಂತ ಬರುತ್ತೆ. ಇದು ಶಿವರಾಮ್ ಕಾರಂತ ನಗರ ಲೇಔಟ್ ಇದು ಮ್ಯಾಪು. ಸೊ ಉದಾಹರಣೆಗೆ ಇಲ್ಲೆಲ್ಲ ನೋಡಿ ಬಿ ಡಿ ಎ ನಾಟ್ ನೋಟಿಫೈಡ್. ಏನಕ್ಕೆ ನೋಟಿಫೈ ಮಾಡಿಲ್ಲ ಅಂದರೆ ಅದು ಕನ್ವರ್ಷನ್ ಮಾಡ್ತಿರೋ ಜಾಗ. ಅದ್ರ ಜೊತೆಗೆ ವಿಲೇಜ್ಗಳು ಉಳ್ಕೊಳುತ್ತೆ. ಇಲ್ಲಿ ಯಾರ್ಯಾರು ವಿಲೇಜ್ಗಳಿದೆಯೋ ಅವರೆಲ್ಲ ತಲೆ ಕೆಡ್ಸ್ಕೊಬೇಕಾಗಿಲ್ಲ, ವಿಲೇಜ್ಗಳು ಉಳ್ಕೊಳುತ್ತೆ. ಸೊ ಇಷ್ಟು ಸಾಕು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಸೊ ಏನೇನು ವಿಲೇಜ್ಗಳಿದೆಯೋ ಇದೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಹಂಚ್ಕೊತೀನಿ ನಿಮ್ಮ ಜೊತೆ. ಸೊ ತೊಂದರೆ ಇಲ್ಲ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.